टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಕೇಸರಿ ಮನೆಯಲ್ಲಿ ಜ್ವಾಲೆಯಂತೆ ಹೊತ್ತಿ ಉರಿತಾ ಇದ್ದಂತಹ ಅಸಮಾಧಾನದ ಕಿಚ್ಚು ತಣ್ಣಗಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ನಾಳೆ ದೆಹಲಿಗೆ ಶ್ರೀರಾಮುಲು ಪ್ರಯಾಣಿಸ್ತಾ ಇದ್ದಾರೆ. ಒಡೆದ ಮನಸ್ಸನ್ನ ಒಗ್ಗೂಡಿಸೋದಕ್ಕೆ ನಾನು ಯಾತ್ರೆ ಮಾಡ್ತೀನಿ ಎಂದಿರೋದು ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಹಾಗೂ ವಿಜೇಂದ್ರ ಬಣದ ನಡುವೆ ನಡೀತಾ ಇರುವ ಗುದ್ದಾಟ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಕೇಸರಿ ಮನೆಯಲ್ಲಿ ಹೊತ್ತಿಕೊಂಡಿರುವ ಅಸಮಾಧಾನದ ಕಿಚ್ಚು ಧಗಧಗಿಸ್ತಾ ಇದೆ. ಇದರ ನಡುವೆ ದೆಹಲಿಗೆ ಹಾರೋದಕ್ಕೆ ಮಾಜಿ ಸಚಿವ ಶ್ರೀರಾಮುಲು ಸಜ್ಜಾಗಿದ್ದಾರೆ. ಶ್ರೀರಾಮುಲುಗೆ ಹೈಕಮಾಂಡ್ನಿಂದ ಬುಲಾವ್. ನಾಳೆ ದೆಹಲಿಗೆ ರಾಮುಲು ಪ್ರಯಾಣ ಸಾಧ್ಯತೆ. ಒಂದ್ ಕಡೆ ವಿಜೇಂದ್ರ ಮತ್ತು ಯತ್ನಾಳ್ ಬಣದ ನಡುವೆ ಕದನ ಜೋರಾಗಿದ್ರೆ, ಇನ್ನೊಂದ್ ಕಡೆ ಕುಚಿಕು ಗೆಳೆಯರಂತಿದ್ದ ಜನಾರ್ದನ ರೆಡ್ಡಿ ಶ್ರೀರಾಮುಲು ನಡುವೆ ಸಮರ ಸ್ಫೋಟಗೊಂಡಿದೆ. ಇದರ ನಡುವೆ ಶ್ರೀರಾಮುಲುಗೆ ಹೈಕಮಾಂಡ್ ಬುಲಾವ್ ನೀಡಿದ್ದು ಫೆಬ್ರವರಿ 10ರಂದು ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ದೆಹಲಿ ಭೇಟಿ ಬಗ್ಗೆ ಪ್ರಹ್ಲಾದ್ ಜೋಶಿಗೆ ಶ್ರೀರಾಮುಲು ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ. ಒಡೆದ ಮನಸ್ಸು ಒಂದುಗೂಡಿಸಲು ರಾಜ್ಯಾದ್ಯಂತ ಯಾತ್ರೆ. ಮುನಿಸು ಮರೆತು ರೆಡ್ಡಿ ರಾಮುಲು ಮತ್ತೆ ಒಂದಾಗ್ತಾರಾ? ಇನ್ನು ಒಡೆದ ಮನಸ್ಸುಗಳನ್ನ ಒಂದುಗೂಡಿಸೋದಕ್ಕೆ ರಾಜ್ಯಾದ್ಯಂತ ಯಾತ್ರೆ ಮಾಡುವೆ ಅಂತ ರಾಮುಲು ಹೇಳಿದ್ದಾರೆ. ಜನಾರ್ದನ ರೆಡ್ಡಿ ನೀವು ಮತ್ತೆ ಒಂದಾಗ್ತಾರಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಶ್ರೀರಾಮುಲು, ಒಡೆದಿರುವ ಮನಸ್ಸುಗಳು ಎಂದರೆ ಎಲ್ಲರೂ ಬರ್ತಾರೆ ಎಂದಿರೋದು ಭಾರಿ ಕುತೂಹಲ ಮೂಡಿಸಿದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಡೆದಂತ ಎಲ್ಲ ಮನಸ್ಸುಗಳನ್ನು ಒಂದೇ ಮಾಡೋ ಸಲುವಾಗಿ, ಒಡೆದಂತ ಸಂಘದಲ್ಲಿದ್ದಂತ ಹಿರಿಯರ ಮನಸ್ಸುಗಳನ್ನು ಒಂದು ಮಾಡೋ ಸಲುವಾಗಿ, ಒಡೆದಂತ ಹಿಂದೂಪರ ಸಂಘಟನೆಗಳು ಹೋರಾಟಗಾರರನ್ನ ಒಂದು ಮಾಡೋ ಸಲುವಾಗಿ ಮುಂದಿನ ದಿನಗಳಲ್ಲಿ ಆ ಯಾತ್ರೆ ನಾನೇ ಪ್ರಾರಂಭ ಮಾಡ್ತೀನಿ. ಎಲ್ಲರನ್ನೂ ಕೂಡ ಇವಾಗ ಹೇಳಿದಿನಲ್ಲ ನೋಡ್ರಿ, ಒಡೆದಂತ ಎಲ್ಲ ಮನಸ್ಸುಗಳು ಆ ಊರು, ಆ ಜಿಲ್ಲೆ, ಆ ಗ್ರಾಮ, ಈ ಗ್ರಾಮ ಇಲ್ಲ, ಒಡೆದಂತ ಎಲ್ಲ ನಾಯಕರನ್ನು ಯಾವ ರೀತಿಯಲ್ಲಿ ಇವತ್ತಿನ ಮಹಾಭಾರತದಲ್ಲಿ ದಾಯಾದಿಗಳು ಮತ್ತೆ ಯಾವ ರೀತಿ ಮಹಾಭಾರತ ಪ್ರಾರಂಭ ಆಯ್ತನೋ ಆ ರೀತಿ ಮುಂದಕ್ಕೆ ಕಲಾ ಆಗ್ಲಾರ್ದಂತೆ ನೋಡ್ಕೋಬೇಕನ್ನಂತ ಕಾರಣದಿಂದ ಎಲ್ಲರೂ ಕೂಡ ಒಂದಾಗಿ ಭಾರತೀಯ ಜನತಾ ಪಾರ್ಟಿ ನೋಡ್ರಿ, ಒಡೆದಂತ ಮನಸ್ಸುಗಳನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಪಾರ್ಟಿ ಸಲುವಾಗಿ ಎಲ್ಲ ಒಂದು ರೀತಿಯಲ್ಲಿ ಕೂಡ ಒಡೆದಂತ ಮನಸ್ಸುಗಳು ಒಂದು ಮಾಡಿಕೊಂಡು ಪಾರ್ಟಿ ಕಟ್ಟುವಂತ ಕೆಲಸ ಮಾಡ್ತೀವಿ. ಬಿಜೆಪಿಯಲ್ಲಿನ ಆಂತರಿಕ ಕಚ್ಚಾಟದ ಬಗ್ಗೆ ಜನಾರ್ದನ ರೆಡ್ಡಿ ಪ್ರತಿಕ್ರಿಯಿಸಿದ್ದು, ಶೀಘ್ರದಲ್ಲೇ ಸಮಸ್ಯೆಗಳು ಬಗೆಹರಿಯುತ್ತವೆ, ಪಕ್ಷದ ವರಿಷ್ಠರು ಒಳ್ಳೆಯ ನಿರ್ಧಾರ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ. ನಿಮಗೆ ಕೇವಲ ಕೆಲವೇ ದಿವಸಗಳಲ್ಲಿ ಎಲ್ಲ ಇತ್ಯರ್ಥ ಆಗುತ್ತೆ. ವಿಜೇಂದ್ರ ಬದಲಾವಣೆ ಆಗತ್ತಲ್ಲ, ಪಕ್ಷದ ವರಿಷ್ಠರು ಇವತ್ತು ಒಳ್ಳೆಯ ತೀರ್ಮಾನ ತಗೊಳ್ತಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ದಾವಣಗೆರೆಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಪಕ್ಷದಲ್ಲಿ ಎಲ್ಲವೂ ಸರಿಯಾಗಲಿದೆ ಅಂತ ಹೇಳಿದ್ದಾರೆ. ಯಾವತ್ತೂ ಕೂಡ ಪಕ್ಷ ಅಧ್ಯಕ್ಷನ ಅಡ ಕಮಿಟಿಯನ್ನು ಮಾಡಿದ್ದಾರೆ. ಮುಂದುವರಿಸೋದು, ಮತ್ತೊಂದು ಮಾಡೋದು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಬಿಟ್ಟಿದ್ದು. ಆ ಕೆಲಸವನ್ನು ಅವ್ರು ಮಾಡ್ತಾರೆ. ರಾಜ್ಯದಲ್ಲಿ ಕೆಲವರ ಬಾಯಿಗೆ ಬೀಗ ಹಾಕೋದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ, ಹೈಕಮಾಂಡ್ಗೆ ಮಾತ್ರ ಅಧಿಕಾರ ಇದೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡ ಹೇಳಿದ್ದಾರೆ. ಇವರ ಬಾಯಿಗೆ ಬೀಗ ಹಾಕಬೇಕಾದ್ರೆ ಕೇಂದ್ರದ ವರಿಷ್ಠರಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ಕೇಂದ್ರದವರಿಗೆ ನಾವು ಏನಪ್ಪ ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಿ ಅಂತ ಅವರ ಮೇಲೆ ಮುಗಿ ಬೀಳುವುದು ಅದಕ್ಕಾಗಿ. ಅದೇನೇ ಹೇಳಿ, ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗದೆ ವಾಪಸ್ ಬಂದಿರುವ ಯತ್ನಾಳ್ ಟೀಮ್ ಸೈಲೆಂಟ್ ಆಗಿ ತಂತ್ರ ರೂಪಿಸ್ತಾ ಇದೆ. ಇನ್ನೊಂದ್ ಕಡೆ ಗುಟುರು ಹಾಕಿರುವ ವಿಜೇಂದ್ರ ಟೀಮ್ ಪ್ರತಿತಂತ್ರ ಹೆಣಿತಾ ಇದೆ. ಇದರ ನಡುವೆ ಹಾವು ಮುಂಗಿಸಿಗಳಂತೆ ಕಚ್ಚಾಡಿತಾ ಇದ್ದ ರೆಡ್ಡಿ ಹಾಗೂ ಶ್ರೀರಾಮುಲು ಮತ್ತೆ ಒಂದಾಗ್ತಾರಾ ಅನ್ನೋದು ಭಾರಿ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.